स्वागत है आपका ITD न्यूज़ में। कर्नाटक युवा रक्षणा वेदिके के एंडी तालुका यूनिट की जानिब से आज तमाम अहदेदारान का आम इजलास मुनक्कद किया गया। इजलास में अहदेदारान को शनाख्ती कार्ड तकसीम किया गया। इस मौके पर रियासती सदर डॉक्टर सुनील MS ने शिरकत करते हुए मुख्तलिफ अहम मालूमात फराहम की। इजलास में ज़िला सदर जनाब मल्लिकार्जुन पासोड़ी, खवातीन सदर मोहतरमा भाग्यश्री नाटिकर, एंडी तालुका सदर विजय राठौड़, तालुका के जनरल सेक्रेटरी, ज्वाइंट सेक्रेटरी, नायब सदर, ऑर्गेनाइजिंग सेक्रेटरी समेत तमाम अहदेदारान मौजूद थे। इसी दौरान एक माह कबल आलूर के रामचंद्र वस्ती स्कूल में पेश आए नाइंसाफ़ी के मामले पर तालुका एजुकेशन ऑफिसर को दी गई शिकायत पर किसी किस्म की कार्रवाई न होने पर सख्त तशवीश का इजहार किया गया है। मुकर्ररीन ने वाज़ेह किया है कि अगर जल्द अज जल्द कार्रवाई न की गई तो आइंदा दिनों में कानूनी जद्दोजहद शुरू की जाएगी। इजलास में कई दीगर अमूर पर भी तबादला ख्याल किया गया और फैसला किया गया कि आने वाले दिनों में रियासती सदर और ज़िली सदर की क़ियादत में मज़ीद अहदेदारान की तकर्रुरी अमल में लाई जाएगी। ಮಹಿಳಾ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಭಾಗ್ಯ ಮೇಡಮ್ ಅವರನ್ನು ಕೂಡ ವಂದಿಸುತ್ತಾ ಇಂಡಿ ತಾಲೂಕಿನ ಅತ್ಯಂತ ಸೂಕ್ಷ್ಮವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಅತ್ಯಂತ ವೇಗವಾಗಿ ಸಂಘಟನೆಯನ್ನು ಕಟ್ಟಿ ಈ ಒಂದು ಮಹಾಸಭೆಯನ್ನ ನೆರವೇರಿಸಲು ಹಗಲು ರಾತ್ರಿ ಶ್ರಮಿಸತಕ್ಕಂಥ ಶ್ರೀಯುತ ವಿಜಯ್ ಅವರಿಗೆ, ತಾಲೂಕು ಅಧ್ಯಕ್ಷರಾದ ವಿಜಯ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ಈಗ ನೆರವೇರಿರ್ತಕ್ಕಂಥ ಎಲ್ಲ ನನ್ನ ಕಾಯುವೆ ಬಂಧು ಮಿತ್ರರೇ, ನನ್ನ ಒಂದು ಹಿತ ಚಿಂತಕರಾದಂಥ ನನ್ನ ಗುರು ಸಮಾನರಾದಂತಕ್ಕಂಥ ನಮ್ಮ ದಾವೂದ್ ಸರ್ ಅವರೇ, ಯಾಕೆ ಅಂತಂದ್ರೆ ಈ ನಿಟ್ಟಿನಲ್ಲಿ ಮಾತಿನಲ್ಲೂ ಕೂಡ ಕನ್ನಡದ ಸೊಗಡನ್ನ ಈ ಭಾಗದ ಹಳ್ಳಿ ಜನತೆ ಏನ್ ಮಾಡ್ತಿದ್ದಾರೆ, ಗುತ್ತಿ ಬೆಳೀತಾ ಇದ್ದಾರೆ. ಮನುಷ್ಯ ಬರೀ ಮೂಕನಾಗಿದ್ರೆ ಸಾಲಲ್ಲ, ತನ್ನ ಭಾಷೆ ಮುಖಾಂತರ ಏನ್ ಮಾಡ್ಬೇಕಾಗತ್ತೆ, ಮಾತಾಡಿ ತನಗೆ ಬೇಕಾಗಿರ್ತಕ್ಕಂಥದ್ದನ್ನ ಪಡ್ಕೊಳ್ಳುವಂತ ಶಕ್ತಿಯನ್ನ, ಹೌದಲ್ವಾ, ಆಹಾರದ ಮುಖಾಂತರ, ಗಾಳಿಯ ಮುಖಾಂತರ, ನೀರಿನ ಮುಖಾಂತರ, ಬೆಳಕಿನ ಮುಖಾಂತರ ಪಡ್ಕೋಬೇಕಾಗಿರ್ತಕ್ಕಂಥ ಸಂದರ್ಭಗಳು ಈ ಹಿಂದೆ ಬಂದೋಗಿದೆ. ಭಾಷೆ ಅನ್ನೋದು ಬರೀ ಏನೋ ಒಂದು ಪದ ಅಲ್ಲ. ನಮ್ಮ ಭಾಷೆಗೆ 3000 ವರ್ಷದ ಇತಿಹಾಸ ಇರತಕ್ಕಂಥ ಚರಿತ್ರೆ ಇದೆ. ಬರೀ ನಮ್ಮ ದೇಶದಲ್ಲ, ನಮ್ಮ ನಾಡಿನಲ್ಲ ನಮ್ಮ ಭಾಷೆ ಇರೋದು. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಕನ್ನಡದ ಬಾವುಟ ರಾರಾಜಿಸುತ್ತೆ, ಕನ್ನಡದ ಪದಗಳು ಕಂಪಿಸುತ್ತೆ. ತಾವು ಕೇಳಿರ್ಬೋದು ನಮ್ಮ ಅಪ್ಪೆಯ ಒಂದು ಸುಪ್ರಸಿದ್ಧವಾದಂತಹ ಒಂದು ಗಾಯನವನ್ನ. ತಾಲೂಕು ಅಧ್ಯಕ್ಷರು ಎಂಜಿನಾಯ್ತಪ್ಪ ವಿಜಯಣ್ಣ ಸರ್ 31 ತಾರೀಕಿಗೆ ಕೊಟ್ಟಿದ್ದೀವಿ ಸರ್. ಅದು 31 ಯಾವ್ದ್ರ ಬಗ್ಗೆ ಕೊಟ್ಟಿದ್ರಿ ಸರ್? ಅದು ಮೇಡಮ್ ಅಲ್ಲಿ ಸ್ಕೂಲಲ್ಲಿ ಎಲ್ಲ ತರ ಸಮಸ್ಯೆ ಇದಾವೆ ಮೇಡಮ್. ಅಲ್ಲಿ ಸ್ಕೂಲ್ಗೆ ಅದು ಟೀಚರ್ಸ್ ಬರ್ತಿಲ್ಲ, ಮತ್ತು ಅಡಿಗೆಗೂ ಸಮಸ್ಯೆ, ಮತ್ತು ಹುಡುಗರು ಸರಿಯಾಗಿ ಮೆಂಟೆನ್ಸ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ. ಆಯ್ತು, ನಾವು ವಿದ್ಯಾರ್ಥಿಗೆ ಕಳಿಸಿದ್ದೆ ಅದಕ್ಕೆ. ಅಲ್ಲ ಮೇಡಮ್, ಕೊಟ್ಟು ಒಂದು ವಾರ ಆಯ್ತು ಮೇಡಮ್, ಕೊಟ್ಟಿಲ್ಲ. ಏನ್ ಮಾಡ್ತೀರಿ ಮೇಡಮ್ ಕೆಲಸ ನೀವು? ಜಾಸ್ತಿ ಮಾತಾಡ್ಬೇಡ, ನೀನ್ ಯಾಕೆ ನಮ್ಗೆ ಕೇಳೋದು ಯಾಕೆ ಕೆಲಸ ಮಾಡ್ತೀಯ ಅಂತ ಸರಿಯಾಗಿ ಮಾತಾಡ್ತಿರ್ತೀನಿ. ಹೆಂಗೆ ಮಾತಾಡ್ತೀವಿ, ಏನು ಮಾಡ್ಬೇಕು ನಾನಿದ್ದೀನಿ. ನಾನು ಟ್ರಿಪಲ್ ಡಿಗ್ರಿ ಗ್ರಾಜುಯೇಟ್ ಇದ್ದು. ಏನ್ ಮೇಡಮ್, ತಾವು ಒಬ್ಬ ವಿದ್ಯಾಕ್ಷೇತ್ರದ ಶಿಕ್ಷಣಾಧಿಕಾರಿಯಾಗಿ ಈಗ ನೋಡಿ, ನಮ್ಗೆ ಕೊಟ್ಟಿದ್ದೀನಿ, ನಾನೀಗ ಹೊಸದಾಗಿ ಬಂದಿದ್ದೀನಿ. ಅವ್ರಿಗೆ ಕರೆಕ್ಟ್ ಆಗಿ ಉತ್ತರ ಹೇಳಿದ್ನಲ್ಲ, ನಮ್ CRPಗೆ ಕಳಿಸ್ಬಿಟ್ಟು ಹೇಳ್ತೀನಂತ. ಅವರು ಯಾವ ರೀತಿ ಕ್ವಶನ್ ಕೇಳ್ತಾರೆ ಆ ತರ ಎಲ್ಲ ಕೇಳಬಾರ್ದಲ್ಲ. ಕೇಳಿ ಈಗ ನನಗೆ ಸ್ವಲ್ಪ ಬೇಗ ನಂದು ಸೈದಾ ಅನೀಸ್. ಅಲ್ಲ, ಇದಕ್ಕೆ ಈ ತರ ಉತ್ತರ ಕೊಡೋದು ಜವಾಬ್ದಾರಿಯುತವಾಗಿ ಅವರು ತಾಳ್ಮೆಯಿಂದ ಮಾತಾಡಿದ್ದಾರೆ.
ನಾನು ಅಂತಂದ್ರೆ ಅರ್ಥ ಏನು? ಫಸ್ಟ್ ಅವ್ರು ಹೆಂಗ್ ನೀವೇನ್ ಕೆಲಸ ಮಾಡ್ತಾರೆ ಅದಕ್ಕೆ ಪ್ರಶ್ನೆ ಕೇಳ್ಬೋದಾ? ಕೊಟ್ಟು 1 ವಾರ ಆಗಿದೆ. ಅದು ಇಮಿಡಿಯೇಟ್ ನಾವು ಸಾಕಷ್ಟು ಇನ್ವಾರ್ಡ್ ಔಟ್ವಾರ್ಡ್ ಎಂಟ್ರಿ ಇದೆ ಮೇಡಮ್ ತಮ್ಮ ಕಚೇರಿನಲ್ಲಿ. ಹಾ ಮತ್ತೆ ಏನು ಅಂತ ನಮ್ಗೆ ವರದಿ ಬಂದಿಲ್ಲ, ಒಂದು ವರದಿ ಬಂದಿಲ್ಲ ಅಂತಂದ್ರೆ ಮೇಡಮ್ ಅವರೇ, ನಮ್ದು ವೇದಿಕೆ ಗೃಹ ಸಚಿವರಿಗೆ ನಾವು ಕಳಿಸಿರ್ತಕ್ಕಂಥ ಲೆಟರ್ಗೆ ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ಕೊಡ್ತೀವಿ, ಒಂದ್ ನಿಮಿಷ ನಾವೆಲ್ಲ ಮಾಡ್ಕೊಡ್ತೀವಿಲ್ಲ, ಟೈಮ್ ತಗೊಳಕ್ಕೆ ಕೊಡ್ತೀವಿ. ಸಂಘಟನೆ ಅವರು ಅಂತಂದ್ರೆ ಕೇವಲವಾಗ್ಬಿಟ್ಟಿದೀವಲ್ಲ ನಾವು. ಹಾಗೇನಿಲ್ಲ, ನಾವು ಗೃಹ ಸಚಿವರಿಗೆ ಕಳಿಸಿರ್ತಕ್ಕಂಥ ಲೆಟ್ರು ಎಲ್ಲ ನಂಗೆ ತೋರಿಸ್ಬೇಡಿ, ನಂದು ಏನ್ ಕೆಲಸ ಇದೆ ನಾನು ಮಾಡ್ತೀನಿ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಗಜಾನನ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ರಾಯಬಾಗ. ತಾಲೂಕು ಅಧ್ಯಕ್ಷರುಗಳಿಗೆ ತಮ್ಮದೇ ಆದಂತ ಒಂದು ಏನಿರ್ತದೆ, ನಂದು ಒಂದೇ ಮಾತು ಹೇಳ್ತೀನಿ, ಟೈಮ್ ತಗೊಂಡು ನಾನು ಪ್ರತಿಯೊಂದನ್ನು ಕೊಡ್ತೀನಿ. ಹೊಸದಾಗಿ ಬಂದಿದ್ದೀನಿ, ನಮ್ಮ CRP ಹೇಳಿದೀನಿ, ಅದೆಲ್ಲ ಸರಿಪಡಿಸ್ಕೊಡ್ತೀನಿ. ಎಷ್ಟು ದಿನ ಆಗುತ್ತೆ? ಯಾವ ಕ್ಲಸ್ಟರ್ ಅದು? ಅಲ್ಲೂ ಕ್ಲಸ್ಟರ್ ಮುಂದಿನ ವಾರ ಕೊಡ್ತೀನಿ. ಮುಂದಿನ ವಾರ ಸರ್ ಅವರು ಡ್ಯೂಟಿಯಿಂದ ಇದು ಮಾಡ್ಬೇಕು ಸರ್, ಅಮಾನತ್ ಮಾಡ್ಬೇಕು. ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳಿದ್ದಾವೆ, ಪ್ರತಿಯೊಂದು ಗ್ರೂಪ್ ಸಮೇತ ನಾನು ಮೇಡಮ್ ಅವ್ರ ಜೊತೆ ಮಾತಾಡಿದ್ದೀನಿ ಸರ್. ಅದು ಏನೇ ಆಗ್ಲಿ 2-3 ದಿನದಲ್ಲಿ ಮಾಡ್ಕೊಡ್ತೀನಿ, ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಹೇಳ್ಬಿಟ್ಟೆ ಈಗ 15 ದಿನ ಆಯ್ತು ಅವ್ರಿಗೆ. ನಾನು ಮಾತಾಡಿದ್ದೀನಿ ಮೇಡಮ್ ಹತ್ರ. ಈಗ ನಾನು ಮುಂದಿನ ವಾರ ಮಾಡ್ತೀನಿ. ನಾಳೆ ಕ್ರಮ ಕೈಗೊಳ್ಬೋದು. ನಾಳೆ ಆಗಲ್ಲ ಸರ್, ಸ್ವಲ್ಪ ಬೇರೆ ಬಿಸಿ ಇದ್ದೀನಿ. ನಮ್ಮ ಇವ್ರಿಗೆ ಕಳಿಸ್ಬಿಟ್ಟು ಮಾಹಿತಿ ತಗೊಳ್ತೀವಿ. ಅಲ್ಲ, ಸಾಕ್ಷಿಗಳಿದೆ, ಅದಕ್ಕೆ ನಾವು ಮಾಹಿತಿಗಳು ನೋಡ್ಕೊಂಡು ಬಂದು ಹೇಳ್ತೀವಿ ಸರ್. ನಮ್ಮ CRP ಕಳಿಸ್ಕೊಡ್ತೀವಿ. ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಆಗಬೇಕಷ್ಟೇ. ಇಲ್ಲ ಮಾತ್ರ ಇದೆ ದಾಖಲೆ. ನೀವು ಏನಾದ್ರೂ ಕ್ರಮ ಇತ್ತು ಕೋಡ್ ನ್ಯೂಸ್ ಮಾಡ್ತಾ ಇದೀವಿ ಇವಾಗ. ನಾಳೆ ನಾವು ನ್ಯೂಸ್ ಮಾಡ್ಬೋದಾ? ಎಲ್ಲ ಕಡೆ ಇದೆ. ನಾಳೆ ನ್ಯೂಸ್ ಮಾಡ್ಬೋದಾ? ಸರ್ ಮೇಡಮ್ ನಮ್ಗೆ ಅದೊಂದು ಆಶ್ವಾಸನೆ ಕೊಟ್ಬಿಡಿ, ಅವರನ್ನು ಕೆಲಸ ತೆಗಿಬೇಕು ನೀವು ಅಷ್ಟೇ. ಸರ್ ಒಂದು ಮಾತು ಹೇಳ, ಕೆಲಸದಿಂದ ತಗೊಳ್ಳೋದು ಎಲ್ಲ ನಂದಿರೋದಿಲ್ಲ ಮೇಡಮ್. ನಿಮ್ಮ ಹತ್ರನೇ ಹಾಕಿರೋದಿಲ್ಲ. ತಾಲೂಕು ಅಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಪ್ರತಿಯೊಂದು ನಿಮ್ಮ ಹತ್ರ ಇದೆ. ನೀವು ಆಕ್ಷನ್ ತಗೋಬಹುದು ಅವ್ರ ಮೇಲೆ, ಪ್ರತಿಯೊಂದು ಅಧಿಕಾರ ನಿಮ್ಮ ಹತ್ರನೂ ಇದೆ. ಸಾಕ್ಷಿಗಳು ಇದೆಯಲ್ಲ ಮೇಡಮ್, ನಾವೇನ್ ಫೇಕ್ ಸಂಬಂಧಪಟ್ಟಂತೆ ಸಾಕ್ಷಿಗಳು ನಾವೆಲ್ಲ ನೋಡ್ಕೊಂಡು ಮಾಡಿದ್ಮೇಲೆ ನಾವು ಮಾಡ್ತೀವಿ. ಹಂಗಂದ್ರೆ ನಾಳೆ ನ್ಯೂಸ್ ನ ರೆಡಿ ಮಾಡೋಣ. ಹೇಳಿ ತಮ್ಮ ಅಭಿಪ್ರಾಯ ಹೇಳಿ. ಸರ್ ಈಗ ನಾನು ಇಷ್ಟ ಹೇಳ್ತೀನಿ, ಅಲ್ಲಿ PRS ಮೀಟಿಂಗ್ ಇದೆ, ನಂಗೆ ಕಷ್ಟ ಇದೆ. ನೀವೇನ್ ಕೊಟ್ಟಿದ್ದೀರಲ್ಲ ಅದು ಟೈಮ್ ತಗೊಂಡು ಸ್ಟೇಟ್ಮೆಂಟ್ ಕೊಡಿ ಮೇಡಮ್.